Hello, dear students. Welcome back to the third video on Doing Nothing by J.B. Priestley. Welcome you all to my YouTube channel English Classes. I am Yogesh D.H., Assistant Professor, Department of English, Government Physical College, Karkala, Udupi. And here is my email ID. You can respond me through email ID or you can respond in the comment box. Before that, please subscribe the channel for more educational videos. Thank you. Let us continue with the third part. So before going to the third part, yes, look at this photo, the cartoon of J.B. Priestley. So here he is holding his own fiction, The Good Companions, and always whenever I have seen his photo, he appears with a cigar in his mouth. Such jovial kind of a person, maybe. As he was writing on Doing Nothing, he quote many of the things in the first and second part of the video. I have mentioned about those things, and also he remembered about 1914, where there is some capital idling weather, where king, emperor, statesmen, everybody. ಸೊ 1914 ಒಂದು ಎಕ್ಸಾಂಪಲ್ನಲ್ಲಿ ಕೋಟ್ ಮಾಡ್ತಾರೆ ಅವರು. ಆ ಸಮಯದಲ್ಲಿ ಆಗಲೂ ಕೂಡ ಸ್ವಲ್ಪ ವಾರ್ಮ್ ವೆದರ್ ಇಂಗ್ಲೆಂಡ್ನಲ್ಲಿ ಬರುತ್ತೆ. ಆಗ ಎಲ್ಲರಿಗೂ ಕೂಡ ಒಂದು ಅವಕಾಶ, ಅದು ಇಡೀ ಪ್ರಕೃತಿಯನ್ನು ಎಂಜಾಯ್ ಮಾಡುವಂತಹ ಒಂದು ಸಮಯ ಅದು. ಎಲ್ಲರೂ ಕೂಡ ಎಂಜಾಯಿಂಗ್ ದ ಸನ್ಶೈನ್, ಕನ್ಸ್ಯೂಮಿಂಗ್ ದ ಟೊಬ್ಯಾಕೋ ಆ್ಯಂಡ್ ಎಂಜಾಯಿಂಗ್ ಎವ್ರಿಥಿಂಗ್. ಸೊ ಇದನ್ನೇ ಮಾಡ್ತಾ ಬಂದರು ಅಂತ ಹೇಳಿ, ಪ್ರತಿಫಲ ಏನಂತ ಹೇಳಿದ್ರೆ ದೇ ಹ್ಯಾಡ್ ಎ ಗುಡ್ ರಿಸಲ್ಟ್ಸ್ ಆಫ್ಟರ್ ದಟ್. ಮತ್ತೆ ಅವ್ರು ರಿಟರ್ನ್ ಆದಾಗ ಸಮಥಿಂಗ್ ವಿತ್ ಹೊಸ ಒಂದು ಹುರುಪಿನಿಂದ, ಹೊಸ ಶಕ್ತಿಯಿಂದ ಅವರು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅನ್ನೋ ಹಾಗೆ. ಹಾಗಾಗಿ ದಿಸ್ ಇಸ್ ವೇರ್ ವಿ ಗೆಟ್ ಅ ಟೈಮ್ ಆನ್ ಫಾರ್ ಅವರ್ ಸೆಲ್ಸ್ ಅಲ್ವಾ. ಹಾಗೆಯೇ ಹೀಗೆ ಆಲ್ಸೋ ಕಾಮೆಂಟೆಡ್ ಆನ್ ಮಿಸ್ಟರ್ ಸೆಲ್ಫ್ರಿಡ್ಜ್. ಅವರ ಬಗ್ಗೆ ಕೂಡ ಅವರು ಕಾಮೆಂಟ್ ಮೇಲೆ ಕೂಡ ತುಂಬ ಕ್ರಿಟಿಸೈಸ್ ಮಾಡ್ತಾ ಬರ್ತಾರೆ. ಆ್ಯಂಡ್ ಆಲ್ಸೋ ಡಿಸ್ಕಸ್ ಅಬೌಟ್ ದ ಟ್ರಿಪ್, ರೈಟ್. ಆನ್ ದ ವೇ ದ ಲಿಟರರಿ ಪರ್ಸನ್ಸ್, ದ ಸ್ಪೀಕರ್ಸ್, ದೇ ಹ್ಯಾವ್ ಸ್ಪೋಕನ್ ಆನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಹಾಗೆಯೇ ಜರ್ನಿಯಲ್ಲಿ ಒಳ್ಳೊಳ್ಳೆಯ ವಿಷಯಗಳ ಬಗ್ಗೆ ತುಂಬಾ ಮಾತಾಡೋಂಥವರು. ಅದರ ಮಧ್ಯದಲ್ಲಿ ಈ ಒಂದು ಮಾತನ್ನು ಅವ್ರು ಹೇಳ್ತಾ ಬರ್ತಾರೆ. ಈಗ ಏನಂತ ಹೇಳಿದ್ರೆ ಲೇಜಿನೆಸ್ ಬಗ್ಗೆ ಯಾರು ಕಂಡೆಮ್ನಾಗಿ ಮಾತಾಡ್ತಾ ಬರ್ತಾರೆ, ಅವರಿಗೆ ಒಂದು ಪಾಠವನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಆನ್ ಡೂಯಿಂಗ್ ನಥಿಂಗ್ ವಿ ಹ್ಯಾವ್ ಗೇನ್ ಮೆನಿ ಥಿಂಗ್ಸ್ ಅಲ್ವಾ. ಏನು ಮಾಡದೆ ನಾವು ಟೈಮ್ ಪಾಸ್ ಮಾಡಿದ್ರು ಕೂಡ. ಸೊ J.B. ಪ್ರಿಸ್ಲಿ ಆ್ಯಂಡ್ ಹಿಸ್ ಫ್ರೆಂಡ್ ಆ್ಯಂಡ್ ಆರ್ಟಿಸ್ಟ್ ಅಲ್ವಾ, ಇಬ್ಬರು ಕೂಡ ಸಮಯವನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಅಂತ. ಸೊ ಅದೇ ಪಾಯಿಂಟನ್ನ ಇಲ್ಲಿ ಅವರು ಮುಂದುವರಿಸ್ಕೊಳ್ತಾ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸಮ್ ರಿಲಿಜಿಯಸ್ ಸೆಕ್ಟ್ಸ್ ಹೋಲ್ಡ್ ಕಾನ್ಫರೆನ್ಸಸ್ ಅಲ್ವಾ. ಧಾರ್ಮಿಕವಾಗಿ ಮನುಷ್ಯನ ಉದ್ಧಾರಕ್ಕೋಸ್ಕರ ಅಂತ ಹೇಳಿ, ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿ ಹಲವಾರು ಕಾರ್ಯಕ್ರಮಗಳಾಗುತ್ತೆ, ಸಭೆ ಸಮಾರಂಭಗಳಾಗತ್ತೆ. ಅದರ ಬದಲು ಅವ್ರನ್ನೆಲ್ಲ ಯಾವುದೋ ಒಂದು ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ಅವರನ್ನು ಮಲಗಿಸ್ಬಿಡ್ಬೇಕು, ಆಕಾಶ ನೋಡ್ತಾ ಮಲ್ಕೊಂಡಿರಿ ಅಂತ ಹೇಳಿ. ಸೊ ಇದರಿಂದ ವಿ ಕ್ಯಾನ್ ಗೇನ್ ಸೋ ಮೆನಿ ಥಿಂಗ್ಸ್. ನೋಡಿ, ಇದರಿಂದ ವಿ ಗೆಟ್ ಫ್ರೀ ಆಫ್ ಮೈಂಡ್. ಸೊ ಮನಸ್ಸು ಹಗುರ ಆಗುತ್ತೆ. ಇಡೀ ಪ್ರಪಂಚದ ಜಂಗುಳಿಯಿಂದ ತಪ್ಪಿಸ್ಕೊಂಡು ಆರಾಮಾಗಿರೋದು ನಾವು ಕಲ್ತ್ಕೊಳ್ತೀವಿ ಅನ್ನೋ ಹಾಗೆ. ಇದ್ರ ಬಗ್ಗೆ ಅವರು ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ನ ಬಗ್ಗೆ ಮಾತಾಡ್ತಾ ಬರ್ತಾರೆ. ಆ್ಯಂಡ್ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ದಿಸ್ essay. Yeah, let us read along. The idea that laziness is the primary sin. ಸೊ ಎಲ್ಲರೂ ಸಾಮಾನ್ಯವಾಗಿ ಹೇಳೋದು ಅಂತ ಹೇಳಿದ್ರೆ ಲೇಜಿನೆಸ್ ಈಸ್ ಎ ಪ್ರೈಮರಿ ಸಿನ್. ಸೋಮಾರಿತನ ಅನ್ನೋದು ಒಂದು ಮೂಲ ಪಾಪದ ವಸ್ತು ಅಂತ. ಸೋಂಬೇರಿಯಾಗಿದ್ದರೆ ಉದ್ಧಾರ ಆಗ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ, ರೈಟ್. ಆ್ಯಂಡ್ ದ ಅಕಂಪನಿಂಗ್ ಡಾಕ್ಟ್ರಿನ್ ಆಫ್ ದ ಸ್ಟ್ರೆನ್ಯೂಯಸ್ ಲೈಫ್. ನೋಡಿ, ಅದ್ರ ಜೊತೆಗೆ ಏನಂದರೆ, ನಾನು ಸೋಂಬೇರಿ ಆಗಿಲ್ಲ ಅಂತ ಹೇಳಿದ್ರೆ ಐ ಶುಡ್ ಬಿ ವೆರಿ ಹಾರ್ಡ್ ವರ್ಕರ್ ಅಲ್ವಾ. ಇಡೀ ಹಾರ್ಡ್ ವರ್ಕ್, ಇಡೀ ಲೈಫ್ನಲ್ಲಿ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೇನೆ. ಆರ್ ವೆರಿ ಪ್ರಿವಿಲೆಂಟ್ ಇನ್ ಅಮೇರಿಕಾದಲ್ಲಿ ಈ ಥರ ಕೂಡ ನಾವು ನೋಡ್ತಾ ಬರ್ಬೋದು. ವೆರಿ ಹಾರ್ಡ್ ವರ್ಕಿಂಗ್ ಪೀಪಲ್. ಆ್ಯಂಡ್ ವಿ ಕ್ಯಾನಾಟ್ ಎಸ್ಕೇಪ್ ದ ಫ್ಯಾಕ್ಟ್ ದಟ್ ಅಮೇರಿಕಾ ಈಸ್ ಆನ್
amazingly prosperous country. ಸೊ ವಿ ಆಲ್ ನೋ ದಟ್ ಅಮೆರಿಕ ಇಸ್ ಎ ಬಿಗ್ ಬ್ರದರ್ ಅಲ್ವಾ. ಹಾಗಾಗಿ ಪ್ರಾಸ್ಪರಸ್ ಕಂಟ್ರಿ, ತುಂಬ ಆಗಿರುವಂತಹ ಡೆವಲಪ್ಡ್ ನೇಷನ್ಸ್ನಲ್ಲಿ ಮೊದಲು ಅಂತ ನಾವು ಹೇಳ್ಬೋದು. ಬಟ್ ನೈದರ್ ಕ್ಯಾನ್ ವಿ ಎಸ್ಕೇಪ್ ದ ಫ್ಯಾಕ್ಟ್ ದ ಸೊಸೈಟಿ ದೇರ್ ಈಸ್ ಇನ್ ಸಚ್ ಎ ಕಂಡೀಷನ್. ನೋಡಿ, ಎಷ್ಟೇ ಪ್ರಾಸ್ಪರಸ್ ಕಂಟ್ರಿ, ಡೆವಲಪ್ಡ್ ಕಂಟ್ರಿ ಅಂತ ಹೇಳಿದರೂ ಕೂಡ, ಬಟ್ ಒಂದು ಮಾತಿದೆ, ಏನಂತ ಹೇಳಿದ್ರೆ, ಇನ್ ಸಚ್ ಎ ಕಂಡೀಷನ್ ದಟ್ ಆಲ್ ಇಟ್ಸ್ ಬೆಸ್ಟ್ ಕಾಂಟೆಂಪ್ರರಿ ರೈಟರ್ಸ್ ಆರ್ ಸಟಾರಿಸ್ಟ್. ನೋಡಿ, ಒಂದೇ ಕಾಲಘಟ್ಟದಲ್ಲಿ ಬರುವಂತಹ ಬರಹಗಾರರು ಕಂಟೆಂಪರರಿ ಅಂತ ಹೇಳ್ತಾರೆ, ಎಲ್ಲರೂ ಕೂಡ ಸಟಾರಿಸ್ಟ್ ಅಂತ ಹೇಳಿದ್ರೆ ಸಮಾಜದಲ್ಲಿರುವ ಸಿಸ್ಟಮ್ನ ಬಗ್ಗೆ ವಿರುದ್ಧವಾಗಿ ಮಾತಾಡೋವಂಥವ್ರು, ಇದು ಸರಿ ಇಲ್ಲ ಅಂತ ಮಾತಾಡೋವಂಥವ್ರು. ನೋಡಿ, ಇದು ಯಾಕೆ ಹಾಕಿದ್ರೆ, ಬಿಕಾಸ್ ಅಮೇರಿಕಾ ಇಸ್ ಎ ಪ್ರಾಸ್ಪರಸ್ ಕಂಟ್ರಿ, ಯಶಸ್ವಿ ಆದಂಥ ಒಂದು ರಾಷ್ಟ್ರ ಅದು. ಎಲ್ಲರೂ ಜನ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಅಲ್ವಾ ಅದು ಯಶಸ್ವಿ ಆಗುವಂಥದ್ದು. ಆದರೂ ಕೂಡ ಅವ್ರ ವಿರುದ್ಧ ಮಾತಾಡೋದು ತುಂಬ ಜನ ಇದ್ದಾರೆ. ಕ್ಯೂರಿಯಸ್ಲಿ ಎನಫ್, ಮೋಸ್ಟ್ ಆಫ್ ದ ಗ್ರೇಟ್ ಅಮೇರಿಕನ್ ರೈಟರ್ಸ್ ಹ್ಯಾವ್ ನಾಟ್ ಹೆಸಿಟೇಟೆಡ್ ಟು ಪ್ರೈಸ್ ದ ಐಡಲ್ನೆಸ್. ಯಾಕಂದರೆ ಅಮೇರಿಕಾ ಅಂತ ಹೇಳಿದ್ರೆ ಪ್ರತಿನಿತ್ಯ ಅಷ್ಟು ಕಷ್ಟಪಟ್ಟು ದುಡಿಯುವಂಥ ಜನಗಳಿದ್ದಾರೆ ಅಲ್ಲಿಗ, ಪ್ರಜೆಗಳು. ನೋಡಿ, ಆದರೆ ಅಲ್ಲಿಯೂ ಕೂಡ ಏನು ಹೇಳ್ತಾರೆ, ಪ್ರೈಸ್ ಐಡಲ್ನೆಸ್. ನೋಡಿ, ಆ ಒಂಟಿತನವನ್ನು ಅಥವಾ ಏಕಾಂಗಿತನವನ್ನು ಅಂತ ಹೇಳ್ತೀವಿ, ಸೈಲೆಂಟಾಗಿ ಅದನ್ನು ಹೊಗಳಂತ ತುಂಬ ಜನ ಇದ್ದಾರೆ, ಕವಿಗಳಿದ್ದಾರೆ. ಆ್ಯಂಡ್ ಇಟ್ ಹ್ಯಾಸ್ ಆಫನ್ ಬೀನ್ ದೇರ್ ಫ್ಯಾಕಲ್ಟಿ ಫಾರ್ ಡೂಯಿಂಗ್ ನಥಿಂಗ್ ಆ್ಯಂಡ್ ಪ್ರೈಸಿಂಗ್ ದೆಮ್ಸೆಲ್ಸ್ ಫಾರ್ ಡೂಯಿಂಗ್ ಇಟ್. ಹಾಗೆ ಎಷ್ಟೋ ಚಿಂತಕರು ಕೂಡ ಹಾಗೆ ಇರ್ಲಿಕ್ಕೆ ಇಷ್ಟಪಡ್ತಾರೆ, ಡೂಯಿಂಗ್ ನಥಿಂಗ್, ಏನೂ ಕೆಲಸವನ್ನು ಮಾಡದೆ ಟೈಮ್ ಪಾಸ್ ಮಾಡಿಕೊಂಡು ತಮಗೆ ಸಮಯವನ್ನು ಕೊಡ್ತಾ ಬರೋಂಥದ್ದು. ಇದು ತುಂಬ ಇಂಪಾರ್ಟೆಂಟ್ ಅಂತ ಟೈಮ್ ಅಂತ ಹೇಳ್ಕೊಳ್ತಾರೆ. ದಟ್ ಹ್ಯಾಸ್ ಬಿನ್ ದೇರ್ ಸಾಲ್ವೇಷನ್ ಅಂದರೆ ಅದು ಮುಕ್ತಿ. ಪ್ರತಿನಿತ್ಯಷ್ಟು ದುಡಿಯೋರಿಗೆ ಆ ಒಂದು ಪರ್ಸನಲ್ ಸ್ಪೇಸ್ ಬೇಕಾಗತ್ತೆ, ಐಡ್ಲೆಸ್, ಲೇಸಿನೆಸ್ಗೋಸ್ಕರ ಅಂತ ಹೇಳಿ. ರೈಟ್, ಲೆಟ್ ಅಸ್ ಕಂಟಿನ್ಯೂ. ದಸ್ ಥೋರು, ಅನದರ್ ವೆರಿ ಇಂಪಾರ್ಟೆಂಟ್ ರೈಟರ್ ಫ್ರಮ್ ಅಮೇರಿಕಾ. ನೋಡಿ, ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಥೋರ್ ಈಸ್ ಅ ಅಮೇರಿಕನ್ ಜರ್ನಲಿಸ್ಟ್, ನ್ಯಾಚುರಲಿಸ್ಟ್ and author, and Henry David Thoreau, his complete name, who died in 1862 and born in 1870. ಅವರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ವಿತೌಟ್ ಹಿಸ್ ಕೆಪಾಸಿಟಿ ಫಾರ್ ಐಡ್ಲಿಂಗ್ ಆ್ಯಂಡ್ ಡೂಯಿಂಗ್ ನಥಿಂಗ್ ಮೋರ್ ದೆನ್ ಅಪ್ರಿಷಿಯೇಟ್ ದ ಮಿಲ್ಕಿ ವೇ. ನೋಡಿ, ಏನಂತ ಹೇಳಿದ್ರೆ, ಮಿಲ್ಕಿ ವೇ, ನಾವಿರೋದೆಲ್ಲ ಅದ್ರ ಒಳಗಡೆ ಅಲ್ವಾ. ಮಿಲ್ಕಿ ವೇ ಕನ್ನಡದಲ್ಲಿ ಹಾಲು ಹಾದಿ. ಆ ಮಿಲ್ಕಿ ವೇನಲ್ಲಿ ನಮ್ಮದು ಒಂದು ಸೋಲಾರ್ ಸಿಸ್ಟಮ್, ಈ ಥರ ಎಷ್ಟು ಸೋಲಾರ್ ಸಿಸ್ಟಮ್ಸ್ ಇದೆಯೋ ಗೊತ್ತಿಲ್ಲ, ಅದರಲ್ಲಿ ಒಂದು ಭೂಮಿ, ಆ ಭೂಮಿಯಲ್ಲಿ ನಾವು ಅಲ್ವಾ. ಸೊ ಇಲ್ಲಿ ಅವನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ವಿತೌಟ್ ಹಿಸ್ ಕೆಪಾಸಿಟಿ ಫಾರ್ ಐಡ್ಲಿಂಗ್, ಅವರಿಗೆ ಐಡ್ಲಿಂಗ್ ಅಂದರೆ ಲೇಸಿಯಾಗಿ ಇರಲಿಕ್ಕೆ ಆಗ್ತಾ ಇರಲ್ಲ. ಡೂಯಿಂಗ್ ನಥಿಂಗ್ ಮೋರ್ ದ್ಯಾನ್ ಅಪ್ರಿಷಿಯೇಟ್. ನೋಡಿ, ಮಿಲ್ಕಿ ವೇ, ಆಕಾಶ ನೋಡ್ಕೊಂಡು ಹೊಗಳ್ತಾ ಕೂತ್ಕೊಳ್ತಾ ಇದ್ರು ಅನ್ನೋ ಹಾಗೆ. ವುಡ್ ಬಿ ಎ ಕೋಲ್ಡ್ ಪ್ರಿಗ್. ಓಕೆ, ಪ್ರಿಗ್ ಅಂತ ಹೇಳಿದ್ರೆ ಎ ಪರ್ಸನ್ ಹೂ ಬಿಹೇವ್ಸ್ ಇನ್ ಎ ಮಾರಲಿ ಕರೆಕ್ಟ್ ವೇ ಆ್ಯಂಡ್ ಶೋಸ್ ದಟ್ ದೇ ಡಿಸಪ್ರೂವ್ ಆಫ್ ವಾಟ್ ಅದರ್ ಪೀಪಲ್ ಡೂ. ಸೊ ಬೇರೆಯವ್ರು ಮಾಡೋದೆಲ್ಲ ತಪ್ಪು, ನಾನು ಮಾಡೋದು ಮಾತ್ರ ಸರಿಯಾಗಿ. ರೈಟ್, ಇಂಥದ್ದು. ಯಾಕಂದರೆ ಆಕಾಶ ನೋಡ್ಕೊಂಡು ಕೂತ್ಕೋದು ಒಳ್ಳೆಯದು ಟೈಮ್ ಪಾಸ್ ಮಾಡೋದಕ್ಕಿಂತ ಅಂತ ಹೇಳಿ. ಆ್ಯಂಡ್ ವಿಟ್ಮನ್, ಅನದರ್ ಅಮೇರಿಕನ್ ಪಾಯಿಂಟ್. ಸೊ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ರಾಬರ್ಟ್ ಇಫ್ his habit of longing round with his hands in his pockets and innocent delight in this pastime would be merely a large-sized ass. they ಬೈತಾರೆ. Robbed if his habit of longing, ನೋಡಿ, ಕೈಯಲ್ಲಿ ಕಿಸೆಯಲ್ಲಿ ಕೈ ಹಾಕ್ಕೊಂಡು ಸೊ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ತಿರುಗಾಡ್ತಾ ಇರೋಂಥದ್ದು. ಸೊ ಅವನು ಯಾರಾಗಿರ್ತಾನೆ, ಒಂದು ದೊಡ್ಡ ಕತ್ತೆ ಆಗಿರ್ತಾನೆ ಅಂತ, ಮನುಷ್ಯನಾಗಿರೋದಿಲ್ಲ ಅಂತ ಹೇಳ್ತಾನೆ ವಿಟ್ಮನ್. ಅಂತ ಹೇಳಿದ್ರೆ ಆ ಒಂದು ಸೋಂಬೇರಿತನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರಾ. ಎನಿ ಫೂಲ್ ಕ್ಯಾನ್ ಬಿ ಫಸ್ಸಿ. ನೋಡಿ, ಎನಿ ಫೂಲ್, ಯಾವುದೇ ಮೂರ್ಖ ಕೂಡ ಅವಾಗಲೂ ಫಸ್ಸಿಯಾಗಿರ್ತಾನೆ ಅಂತೇಳಿ. ಆ್ಯಂಡ್ ರೀಡ್ ಹಿಮ್ಸೆಲ್ಫ್ ಆಫ್ ಎನರ್ಜಿ ಆಲ್ ಓವರ್ ದ ಪ್ಲೇಸ್ ಅಂತ ಹೇಳಿದ್ರೆ, ಎಂಥ ಒಬ್ಬ ವ್ಯಕ್ತಿ ಕೂಡ ಎಲ್ಲೋ ಒಂದು ಕಡೆಗೆ ತನ್ನ ಎನರ್ಜಿಯನ್ನು ಖರ್ಚು ಮಾಡ್ತಾ ಇರ್ತಾನೆ, ಅವ್ನು ಲೇಸಿಯಾಗಿ ಇರೋದಿಲ್ಲ ಅಂತ. ಬಟ್ ಎ ಮ್ಯಾನ್ ಹೂ ಹ್ಯಾಸ್ ಟು ಹ್ಯಾವ್ ಸಮಥಿಂಗ್ ಇನ್ ಹಿಮ್ ಬಿಫೋರ್ ಹಿ ಕ್ಯಾನ್ ಸೆಟಲ್ ಡೌನ್ ಟು ಡೂ ನಥಿಂಗ್. ನೋಡಿ, ಒಬ್ಬ ವ್ಯಕ್ತಿ ನಾನು ಏನೂ ಮಾಡೋದಿಲ್ಲ ಅಂತ ಕುತ್ಕೊಳ್ಳೋದಕ್ಕಿಂತ ಮುಂಚೆ ಇಷ್ಟೆಲ್ಲ ಮಾಡಿರ್ತಾನೆ, ತಾನು ಪ್ರಿಪೇರ್ ಆಗಿರ್ತಾನೆ, ತಾನು ಏನೂ ಮಾಡದೆ ಕುತ್ಕೊಳ್ಬೇಕು ಅಂತೇಳಿ. ಬಿಕಾಸ್ he has to complete his burden
ರೆಸ್ಪಾನ್ಸಿಬಿಲಿಟೀಸ್ ಅಲ್ವಾ, ತನ್ನ ಜವಾಬ್ದಾರಿಗಳು ಎಲ್ಲವನ್ನೂ ಮುಗಿಸಲು ಸುಮ್ಮನೆ ಕೂತ್ಕೊಳ್ಬೇಕು. ಹಾಗೆ ಹಿ ಮಸ್ಟ್ ಹ್ಯಾವ್ ರಿಸರ್ವ್ಸ್ ಟು ಡ್ರಾ ಅಪಾನ್, ಮಸ್ಟ್ ಬಿ ಅಟ್ ಹಾರ್ಟ್ ಆಫ್ ದ ಪಾಯಿಂಟ್. ನೋಡಿ, ಹಾರ್ಟ್ ಎ ಪಾಯಿಂಟ್ ಅಂತ ಹೇಳಿದ್ರೆ ಆ ಸಭೆನ ಉಳಿಸ್ಕೋಬೇಕು. ಅವನು ಮುಂದೆ ಗಡಿಬಿಡಿ ಆಗದಾರ ಹಾಗೆ, ಯೋಚನೆಗಳು ಇಳಿದಾರ ಹಾಗೆ, ಕೂಲ್ ಆ್ಯಂಡ್ ಕಾಮ್ ಆಗಿ ಎಲ್ಲವನ್ನೂ ಕೂಡ ಸಟ್ರೇಟ್ ಮಾಡಿಕೊಂಡು ಅವನು ಆ ಸಮಯವನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಮಸ್ಟ್ ಬಿ ಎ ಪಾಯಿಂಟ್ ಅಟ್ ಹಾರ್ಟ್. ಓಕೆ, ಯು ಕ್ಯಾನ್ ಸೇ ದಟ್ ಇಟ್ಸ್ ಎ ಪಾಯಿಂಟ್. ಒಬ್ಬ ಕವಿಯಾಗಿರ್ಬೇಕು ಮನಸ್ಸಿನಲ್ಲಿ ಅವನು, ಆಗ ಮಾತ್ರ ಸಾಧ್ಯ ಅಂತ ಹೇಳಿ. ಸೊ ಒಟ್ಟಿನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಟು ಬಿ ಫ್ರೀ ಮೈಂಡೆಡ್, ಬಟ್ ಬಿಫೋರ್ ದ ಪ್ರೈಮ್ ಮಿನಿಟ್ ವಿ ಹ್ಯಾವ್ ಟು ಸೆಟಲ್ ಡೌನ್ ಅನ್ನೋ ಹಾಗೆ. ಸೊ ಜವಾಬ್ದಾರಿಗಳು ಖಂಡಿತ ತಪ್ಪಿಸ್ಕೊಳ್ಳಿ ಸಾಧ್ಯ ಇಲ್ಲ. ಹಾಗೆಯೇ ವಿಲಿಯಂ ವರ್ಡ್ಸ್ವರ್ತ್, ಈ ಕವಿಯ ಹೆಸರು ಎಲ್ಲರೂ ಕೇಳಿದ್ದೀರಾ. ಆ್ಯಂಡ್ ಯು ಆಲ್ಸೋ ಹ್ಯಾವ್ ರೆಡ್ ದ ಪೋಯಮ್ ಡ್ಯಾಫ್ಡಿಲ್ಸ್ ಪದ್ಯ ಕೂಡ ನೀವು ಓದಿದ್ದೀರಾ. ಸೊ ಆ ವರ್ಡ್ಸ್ವರ್ತ್ನ ರೆಫರೆನ್ಸ್ನಲ್ಲಿ ಕೊಡ್ತಾರೆ, ಟು ಹೂಮ್ ವಿ ಗೋ ವೆನ್ ಮೋಸ್ಟ್ ಅದರ್ ಪೋಯಿಟ್ಸ್ ಫೇಲ್ ಅಸ್. ಓಕೆ, ಸೊ ವರ್ಡ್ಸ್ವರ್ತ್ ಕೂಡ ಇಲ್ಲಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಹಿ ನ್ಯೂ ದ ವ್ಯಾಲ್ಯೂ ಆಫ್ ಡೂಯಿಂಗ್ ನಥಿಂಗ್. ನೋಡಿ, ವರ್ಡ್ಸ್ವರ್ತಿಗೆ ಕೂಡ ಆ ಒಂದು ಲೇಸಿನೆಸ್ನ ಒಂದು ವ್ಯಾಲ್ಯೂ ಗೊತ್ತಿತ್ತು. ಬಿಕಾಸ್ ಆ್ಯಸ್ ಇ ಕೋಟೆಡ್, ವರ್ಡ್ಸ್ವರ್ತ್ ಹೇಳೋ ಹಾಗೆ, ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಪೋಯಿಟ್ರಿ? ಜಸ್ಟ್ ರಿಮೆಂಬರ್, ಪದ್ಯ ಅವನ ಡೆಫಿನೇಷನ್ ಏನು ಹೇಳ್ತಾನೆ? ಪೋಯಿಟ್ರಿ ಇಸ್ ಅ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಎಮೋಷನ್ಸ್ ವಿಚ್ ಆರ್ ರೀಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅಂತ ಹೇಳ್ತಾನೆ ಅಲ್ವಾ. ಟ್ರ್ಯಾಂಕ್ವಿಲಿಟಿ ಅಂತ ಹೇಳಿದ್ರೆ ಅವನು ಒಬ್ಬಂಟಿಯಾಗಿ ಮನೆಯಲ್ಲಿ ಅವನು ಮಲಗಿದ್ದಾಗ, ಆಗ ಅವನಿಗೆ ಆ ಲೇಸಿಯಾಗಿದ್ದಾಗ ಅವನಿಗೆ ತನ್ನ ಹಳೆಯ ನೆನಪುಗಳು ಹೊಳೆಯುತ್ತೆ. ಆ ನೆನಪುಗಳನ್ನು ನೆನಪು ಮಾಡಿಕೊಂಡು ಸಂತೋಷಪಟ್ಟು ಆನಂತರ ಇನ್ಸ್ಪೈರ್ ಆಗಿ ಮತ್ತೊಂದು ಪದ್ಯ ಬರೀತಾನೆ ಅಲ್ವಾ. ಹಾಗೆಯೇ ವರ್ಡ್ಸ್ವರ್ತ್ಗೆ ಆ ಲೇಸಿನೆಸ್ನ ವ್ಯಾಲ್ಯೂ ಗೊತ್ತು. ನೋಬಡಿ ಯು ಮೇ ಸೇ ಕುಡ್ ಡು ಇಟ್ ಬೆಟರ್. ಸೊ ಹಾಗಿದ್ಮೇಲೆ ವರ್ಡ್ಸ್ವರ್ತ್ಗಿಂತ ಇನ್ನೊಂದು ಎಕ್ಸಾಂಪಲ್ ಇಲ್ಲ ನಮಗೆ. ಲೇಸಿಯಾಗಿದ್ದರೆ ಎಷ್ಟು ಬೆನಿಫಿಟ್, ಬಿಕಾಸ್ ವರ್ಡ್ಸ್ವರ್ತ್ ಇಸ್ ಅ ವರ್ಲ್ಡ್ ಫೇಮಸ್ ಪೋಯಟ್. ಬಿಕಾಸ್ ಅವನಿಗೆ ಹಳೆಯ ನೆನಪುಗಳನ್ನ ಅವನು ಮಲಗಿದ್ದಾಗ, ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಮಲಗಿದ್ದಾಗ ಹಳೆಯ ನೆನಪುಗಳು ಕಾಣುತ್ತೆ. ಆ ಕಾಡಿದ ನೆನಪುಗಳು ಇಟ್ಕೊಂಡು ಪದ್ಯ ಬರೀತಾನೆ. ಸ್ಪಾಂಟೇನಿಯಸ್ ಓವರ್ಫ್ಲೋ. ನೋಡಿ, ಆ ಭಾವನೆಗಳು ಉಕ್ಕಿ ಹರಿಯುತ್ತೆ, ಅದನ್ನು ಅವನು ನೆನಪು ಮಾಡಿಕೊಂಡು ಪದ್ಯ ಬರೀತಾ ಹೋಗ್ತಾನೆ. ಇದು ಲೇಸಿನೆಸ್ ವರ್ಡ್ಸ್ವರ್ತ್ಗೆ ಕೊಟ್ಟಂತಹ ಒಂದು ವರ ಇದು. ಹಾಗಾಗಿ ದ ರೈಟರ್ ಈಸ್ ಡಿಫೆಂಡಿಂಗ್ ಹಿಸ್ ಲೇಸಿನೆಸ್ ಆ್ಯಂಡ್ ಯು ಮೇ ಡಿಸ್ಕವರ್ ಇನ್ ಹಿಸ್ ವರ್ಕ್. ಹಾಗೆಯೇ ಅವರ ಬರಹಗಳಲ್ಲೂ ಕೂಡ ಗೊತ್ತಾಗುತ್ತೆ, ವಿಲಿಯಂ ವರ್ಡ್ಸ್ವರ್ತ್ ಬರಹಗಳಲ್ಲಿ ದ ಬೆಸ್ಟ್ ಅಕೌಂಟ್ ಆಫ್ ದ ಮ್ಯಾಟರ್. ಖಂಡಿತವಾಗ್ಲೂ ಡ್ಯಾಫಡಿಲ್ಸ್ ಇರ್ಬೋದು, ಟ್ವಿಂಟನ್ ಅಬೆ, ಒಳ್ಳೊಳ್ಳೆಯ ಪದ್ಯಗಳು. ಅದರಲ್ಲಿ ಇವರು ಹೀಗೆ ಹೇಳ್ಕೊಳ್ತಾರೆ, ಹಿ ಅಂದರೆ ಇಲ್ಲಿ ವರ್ಡ್ಸ್ವರ್ತ್, ಹಿ ಲಿವ್ಡ್ ಲಾಂಗ್ ಎನಫ್ ಟು ರಿಟ್ರೀಟ್ ಮೋಸ್ಟ್ ಆಫ್ ಹಿಸ್ ಯೂತ್ಫುಲ್ ಒಪಿನಿಯನ್ಸ್, ಬಟ್ ಐ ಡು ನಾಟ್ ಥಿಂಕ್ ದಟ್ ಹಿ ಎವರ್ ವೆಂಟ್ ಬ್ಯಾಕ್ ಆನ್ ಹಿಸ್ youthful notion that a man could have no healthier and more spiritualizing employment than idling about and starting at nature. ಓಕೆ, ಬಹುಶಃ ಅವನು ಹೇಳಿದ ಹಾಗೆ ವಿ ಹ್ಯಾವ್ ಟು ವೆಂಟ್ ಬ್ಯಾಕ್. ಓಕೆ, ಯಾಕಂದರೆ ಯೌವನದಲ್ಲಿದ್ದಂತಹ ಆ ಒಂದು ಹುರುಪು ಹುಮ್ಮಸ್ಸಿನಲ್ಲಿ ಆ ಪ್ರಕೃತಿ ಜೊತೆಗಿರುವ ಒಂದು ಹೆಲ್ದಿಯಾದ ಒಂದು ಸಂಬಂಧ. ಹಾಗೆಯೇ ಒಂದು ಆ ಪ್ರಕೃತಿಯನ್ನು ದೈವಿಕವಾಗಿ ಆಧ್ಯಾತ್ಮಿಕತೆಯಿಂದ ನೋಡೋದಾದರೆ, ಭಕ್ತಿ ಭಾವದಿಂದ ನೋಡೋದಾದರೆ, ಇಟ್ ಈಸ್ ಐಡಲ್ನೆಸ್. ಇಡೀ ಪ್ರಕೃತಿಯನ್ನು, ಅದರ ಸೌಂದರ್ಯವನ್ನು ಒಂದು ಆಸ್ವಾದನೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು, ಅದನ್ನು ವಿಲಿಯಂ ವರ್ಡ್ಸ್ವರ್ತ್ ಮಾಡ್ತಾನೆ. ಹಾಗೆಯೇ ಕನ್ನಡದ ಕವಿಗಳಲ್ಲಿ ಕುವೆಂಪು ಅದೇ ಕೆಲಸವನ್ನು ಮಾಡ್ತಾ ಬರ್ತಾರೆ. ಹಾಗೆಯೇ ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಕೂಡ ಅವರ ಕಾದಂಬರಿಗಳಲ್ಲಿ ಇದೇ ಒಂದು ದೃಷ್ಟಿಗೆ ನಾವು ನೋಡ್ತಾ ಬರಬಹುದು ಅಲ್ಲಿ. ಹಾಗೆಯೇ ಸೊ ಇದು ಟೆಕ್ಸ್ಟ್ ಬುಕ್ನಲ್ಲಿ ಹೀಗೆ ಬ್ರ್ಯಾಕೆಟಲ್ಲಿ ಇರೋವಂಥದ್ದು. ಅದ್ರ ಬಗ್ಗೆ ಹೇಳುವಾಗ, ಇಟ್ ಈಸ್ ಟ್ರೂ ದಟ್ ಹೀ ಈಸ್ ವೆರಿ ಆ್ಯಂಗ್ರಿ ಇನ್ ಒನ್ ಪೊಯಮ್. ವರ್ಡ್ಸ್ವರ್ತ್ ಒಂದು ಪದ್ಯದಲ್ಲಿ ತುಂಬ ಸಿಟ್ಟಲ್ಲಿ ಹೇಳ್ತಾರೆ ಅವರು, ವಿತ್ ಸಮ್ ಒನ್ ಜಿಪ್ಸೀಸ್ ಬಿಕಾಸ್ ದೇ ಹ್ಯಾಡ್ ಅಪರೆಂಟ್ಲಿ ಡನ್ ಅಬ್ಸಲ್ಯೂಟ್ಲಿ ನಥಿಂಗ್ ಫ್ರಮ್ ದ ಟೈಮ್ ಹಿ ಪಾಸ್ಡ್ ದೆಮ್ ಅಟ್ ದ ಬಿಗಿನಿಂಗ್ ಆಫ್ ಹಿಸ್ ವಾಕ್ ಟು ದ ಟೈಮ್ ವೆನ್ ಹಿ ಪಾಸ್ಡ್ ದೆಮ್ ಅಗೇನ್. ಜಿಪ್ಸೀಸ್ನ ಬಗ್ಗೆ, ಅಲೆಮಾರಿಗಳ ಬಗ್ಗೆ ಒಂದು ಮಾತು ಹೇಳ್ತಾರೆ. ಅವ್ರು ಆ ದಾರಿಲಿ ಹೋಗುವಾಗ ಅವ್ರು ಹಾಗೆ ಸೋಂಬೇರಿಗಳಾಗಿ ಕೂತ್ಕೊಂಡಿದ್ರು, ಮತ್ತು ರಿಟರ್ನ್ ಬರೋವಾಗ ಕೂಡ ಅವ್ರು ಹಾಗೆ ಇದ್ರು ಅಂತ ಅವಾಗ ಸಿಟ್ ಮಾಡ್ಕೊಳ್ತಾರೆ. 12 hours ಲೇಟರ್, 12 ಗಂಟೆ ಆದರೂ ಕೂಡ ಅವ್ರು ಹೇಗಿದ್ರು ಹಾಗೆ ಇದ್ದರು. ಬಟ್ ದಿಸ್ ಇಸ್ ಎ ರೇಷಿಯಲ್ ಪ್ರಿಜುಡೈಸ್. ಜಿಪ್ಸಿಸ್ ಅವರು ಜನಾಂಗೀಯ ಆ ಒಂದು ದ್ವೇಷ ಇತ್ತು ಅಂತ ಇಲ್ಲಿ J.B. ಪ್ರಿಸ್ಲಿ ಮೆನ್ಷನ್ ಮಾಡ್ತಾರೆ. ಟಿಂಜ್ಡ್ ಐ ಸಸ್ಪೆಕ್ಟ್ ವಿತ್ ಎನ್ವಿ. ಯಾಕೆಂದರೆ ಅವರನ್ನು ನೋಡಿ ನನಗೆ ಅವರಷ್ಟು ಪುರ್ಸೊತ್ತಿರದೆ ಸಾಧ್ಯ ಇಲ್ಲಲ್ಲ. ಫಾರ್ ದೋ ಹಿ ಹ್ಯಾಡ್ ನಾಟ್ ಡನ್ ಮಚ್, ದೇ ಹ್ಯಾಡ್ ಡನ್ ಈವನ್ ಲೆಸ್. ಸೊ ಎಷ್ಟು ಪುರ್ಸೊತ್ತು ಮಾಡಿಕೊಂಡು ಲೇಸಾಗಿ ಓಡಿಸುತ್ತಿದ್ದರೂ ಕೂಡ
ಅವರಿಗಿಂತ ಲೇಸಿಗಿರೋ ಜಿಪ್ಸಿಗಳು. ನೋಡಿ, ಇದನ್ನು ರೈಟರ್ ಬ್ರ್ಯಾಕೆಟಲ್ಲಿ ಕೋಟ್ ಮಾಡ್ತಾ ಬರ್ತಾರೆ. ರೈಟ್. ಸೊ ಲೆಟ್ ಅಸ್ ಕಂಟಿನ್ಯೂ. ಇಫ್ ಹಿ ವರ್ ಅಲೈವ್ ಟುಡೇ, ವರ್ಡ್ಸ್ವರ್ತ್ ಈಗೇನಾದ್ರು ಬದುಕಿದ್ರೆ, ಐ ಹ್ಯಾವ್ ನೋ ಡೌಟ್ ಹಿ ವುಡ್ ಪ್ರೀಚ್ ಹಿಸ್ ಡಾಕ್ಟ್ರಿನ್. ಸೊ ಡಾಕ್ಟ್ರಿನ್ ಅಂದರೆ ಪ್ರಿನ್ಸಿಪಲ್, ಒಂದು ಸಿದ್ಧಾಂತಗಳು. ಅವರ ಸಿದ್ಧಾಂತಗಳನ್ನು ಇಡೀ ಜಗತ್ತಿಗೆ ತಿಳಿಸ್ತಾ ಇದ್ರು. ಆ್ಯಂಡ್ ಮೋರ್ ಫ್ರೀಕ್ವೆಂಟ್ಲಿ ದ್ಯಾನ್ ಎವರ್. ಆ್ಯಂಡ್ ಹಿ ವುಡ್ ಪ್ರಾಬಬಲಿ ಅಟ್ಯಾಕ್ ಮಿಸ್ಟರ್ ಸೆಲ್ಫ್ರಿಡ್ಜ್. ಬಹುಶಃ ಸೆಲ್ಫ್ರಿಡ್ಜ್ನ ಅಟ್ಯಾಕ್ ಮಾಡ್ತಾಯಿದ್ರು. ಯಾಕೆಂದರೆ ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇರೋದೇ ಜೀವನ ಅಲ್ವಾ. ಸೋಂಬೇರಿಯಾಗಿರೋದು ಕೂಡ, ಅದರಲ್ಲೂ ಕೂಡ ವಿ ಗೈನ್ ಸೋ ಮೆನಿ ಥಿಂಗ್ಸ್ ಅಂತೇಳಿ. ಆ್ಯಂಡ್ ಡಿಫೆಂಡರ್ಸ್. ಸೊ JB ಪ್ರಿಸ್ಲಿ ಆ್ಯಂಡ್ ಹಿಸ್ ಫ್ರೆಂಡ್ ಅವರನ್ನು ನಂಗೆ ಸಪೋರ್ಟ್ ಮಾಡ್ತಾ ಇದ್ದ ಅಂತೇಳಿ. ಬಿಗಿನಿಂಗ್ ಲಾಸ್ಟ್ ವೀಕ್ ದೇ ಲಾಯ್ಟರ್ಡ್ ಆನ್ ಎ ಲವ್ ವೈಡ್ ಮೋರ್. ನೋಡಿ, ಈ ಡೈಲಾಗ್ ಸೆಲ್ಫ್ರಿಡ್ಜ್ ಹೇಳಿದ್ದು. ಹೋದ ವಾರ ಬೆಟ್ಟದ ಮೇಲೆ ಟೈಮ್ ಪಾಸ್ಗೆ ತಿರುಗಾಡ್ತಾ ಇದ್ದವರು ಇಬ್ಬರು ಅಂತೇಳಿ. ಅದು ಇಲ್ಲಿ ಇನ್ ಎ ಸೀರೀಸ್ ಆಫ್ ಕ್ಯಾಪಿಟಲ್ ಸಾನೆಟ್ಸ್. ಅದು ಕೂಡ ವರ್ಡ್ಸ್ವರ್ತ್ ಸಾನೆಟ್ಸಲ್ಲಿ ಮೆನ್ಷನ್ ಮಾಡ್ತಾರೆ ಅದರ ಬಗ್ಗೆ. ಸೊ ಆ ಲೈನ್ಸನ್ನು ಇಲ್ಲಿ ಕೋಟ್ ಮಾಡ್ತಾ ಬರ್ತಾರೆ. ವಿಚ್ ವುಡ್ ನಾಟ್ ಬೈ ದ ವೇ ಅಟ್ರಾಕ್ಟ್ ದ ಸ್ಲೈಟೆಸ್ಟ್ ಅಟೆನ್ಷನ್. ನೋಡಿ, ಇದು ವರ್ಡ್ಸ್ವರ್ತ್ ಇವರ ಪಾಯಿಂಟನ್ನು ಡಿಫೆಂಡ್ ಮಾಡಲಿಕ್ಕೆ ಯೂಸ್ ಮಾಡಿದ ಸೆಂಟೆನ್ಸ್ಗಳೀಗ. ಹಿ ವುಡ್ ಟೆಲ್ ಅಸ್. ಸೊ ನೀವು ವರ್ಡ್ಸ್ವರ್ತ್ ಇವ್ರು ಹೇಳ್ತಾ ಇದೆ ಅಂತೇಳಿ ಕಾಲ್ಪನಿಕವಾಗಿ, ದಟ್ ದ ಹೋಲ್ ವರ್ಲ್ಡ್ ವುಡ್ ಬಿ ಬೆಟರ್ ಆಫ್. ಇಡೀ ಪ್ರಪಂಚ ಅಷ್ಟು ಸುಂದರವಾಗಿರುತ್ತೆ ಇಫ್ ಇಟ್ ಸ್ಪೆಂಡ್ ಎವ್ರಿ ಪಾಸಿಬಲ್ ಮೂಮೆಂಟ್ ಇಟ್ ಕೋಡ್. ಪ್ರತಿಯೊಂದು ಕ್ಷಣಕ್ಕೆ ನೋಡಿ, ದಿಸ್ ನೆಕ್ಸ್ಟ್ 10 years ಲೇಯಿಂಗ್ ಫ್ಲ್ಯಾಟ್ ಆನ್ ಇಟ್ಸ್ ಬ್ಯಾಕ್ ಆನ್ ದ ಮೂನ್ ಡೂಯಿಂಗ್ ನಥಿಂಗ್. ಒಂದು 10 ವರ್ಷ ಎಲ್ಲರೂ ಕೂಡ ಸುಮ್ಮನೆ ಆಕಾಶ ನೋಡಿಕೊಂಡು, ಆ ಹುಲ್ಲುಗಾವಲು ಅದ್ರ ಕೆಳಗೆ ಮಲ್ಕೊಂಡು ಆಕಾಶ ನೋಡ್ತಾ ಇದ್ದರೆ ನೋಡಿ, ಆ್ಯಂಡ್ ಹಿ ವಿಲ್ ಬಿ ಬ್ರೈಟ್, ಇಟ್ ವಿಲ್ ಬಿ ಬೆಟರ್. ನಮ್ಮದು ಒಂದು ಹೊಸ ಪ್ರಪಂಚವೇ ಸೃಷ್ಟಿಯಾಗತ್ತೆ. ಯಾಕಂದರೆ ಜನರಿಗೆ ಒಂದು ರೆಸ್ಟ್ ಸಿಕ್ಕತ್ತೆ, ಹೊಸತನ್ನು ಆಲೋಚನೆ ಮಾಡಲಿಕ್ಕೆ ಸಮಯ ಕೂಡ ಅಲ್ಲಿ ಸಿಕ್ಕತ್ತೆ. ಇದು ಅವರ ಪಾಯಿಂಟ್ ಆಗಿತ್ತು. ಸೊ ದಿಸ್ ಇಸ್ ಹೌ ಹಿ ವುಡ್ ಬಿ ರೈಟ್. ಸೊ JB ಪ್ರಿಸ್ಲಿ ವರ್ಡ್ಸ್ವರ್ತನ್ನ ತಗೊಂಡು ಇಲ್ಲಿ ತಮ್ಮ ಪಾಯಿಂಟನ್ನು ಡಿಫೆಂಡ್ ಮಾಡ್ಕೊಳ್ತಾ ಬರ್ತಾರೆ. ಹಾಗೆಯೇ ಮಿಸ್ಟರ್ ಸೆಲ್ಫ್ರಿಡ್ಜ್ನ ಕಾಮೆಂಟ್ ಏನಿದೆ, ಆ ಕಾಮೆಂಟಿಗೆ ಕೂಡ ಇಲ್ಲಿ ಎದುರು ಉತ್ತರವನ್ನು ಅವರು ಕೊಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ವಾಟ್ ಈಸ್ ದ ಅಲ್ಟಿಮೇಟ್ ಸಮ್ಮರಿ ಆಫ್ ದ ಹೋಲ್ ಎಸ್ಸೆ ಇನ್ ಒನ್ ಲೈನ್. ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಇಡೀ ಈ ಪ್ರಬಂಧದ ಮೂಲ ಅರ್ಥ ಏನು? ಸೊ ಒಂದೇ ಲೈನಲ್ಲಿ, ಎವ್ರಿಬಡಿ ಮಸ್ಟ್ ಸ್ಪೆಂಡ್ ದೇರ್ ಟೈಮ್ ಇನ್ ಲೇಸಿನೆಸ್, ಬಿಕಾಸ್ ಲೇಸಿನೆಸ್ ವಿಲ್ ಗಿವ್ ಸೋ ಮೆನಿ ಥಿಂಗ್ಸ್. ಸೋಂಬೇರಿತನ ಪ್ರತಿಯೊಬ್ಬರು ಜೀವನದಲ್ಲಿ ಕೂಡ ಅಳವಡಿಸ್ಕೊಳ್ಬೇಕು. ಆವಾಗ ಮಾತ್ರ ಒಂದು ಹೊಸತನ್ನು ಕ್ರಿಯೇಟ್ ಮಾಡಲಿಕ್ಕೆ, ಬೆಟರಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಆ ಒಂದು ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಪ್ರಕೃತಿಯ ಮುಂದೆ ಇನ್ನೊಂದಿಲ್ಲ. ನಮಗೆ ಹೊಸ ಹುರುಪನ್ನು ಕೊಡುತ್ತೆ, ಶಕ್ತಿಯನ್ನು ನಮಗೆ ತುಂಬತ್ತೆ. ಹಾಗಾಗಿ ಎಲ್ಲೋ ಮನುಷ್ಯ ಪ್ರಕೃತಿಯ ಒಂದು ಭಾಗ, ಪಾರ್ಟ್ ಆಫ್ ದ ನೇಚರ್ ಅಲ್ವಾ. ಹಾಗಾಗಿ ಆ ಪ್ರಕೃತಿ ಒಂದು ಭಾಗ ಆಗಿಯೇ ನಾವು ಗೆಟ್ ಬ್ಯಾಕ್ ಟು ನೇಚರ್, ಪ್ರಕೃತಿಗೆ ಮಾಡೋಣ. ಆಗ ನಾವು ಮನುಷ್ಯರಾಗ್ತೀವಿ. ಈ ಮೆಷಿನ್ ಲೋಕದಿಂದ, ಮೊಬೈಲ್ ಲೋಕದಿಂದ, ಇಂಟರ್ನೆಟ್ನ ಲೋಕದಿಂದ ಎಲ್ಲ ದೂರ ಇದ್ದು ಅಲ್ವಾ, ಯಾವುದೇ ನೆಟ್ವರ್ಕ್ ಇಲ್ಲದಿರೋ ಜಾಗದಲ್ಲಿ ಇಡೀ ಪ್ರಕೃತಿಯನ್ನು ಎಂಜಾಯ್ ಮಾಡ್ತಾ ಇದ್ದರೆ ಮನಸ್ಸಿಗೆ ಎಷ್ಟು ಸಂತೋಷ ಸಿಗುತ್ತೆ. ಜೀವನದಲ್ಲಿ ಬದುಕಲಿಕ್ಕೆ ಹೊಸ ಚೈತನ್ಯ ನಮಗೆ ಸಿಗುತ್ತೆ. ಇದ್ರ ಬಗ್ಗೆ ಅವರು ಮಾತಾಡ್ತಾರೆ. ಸೋಮಾರಿತನವನ್ನು, ಲೇಸಿನೆಸ್ನ ಸಪೋರ್ಟ್ ಮಾಡಿ ಮಾತಾಡಿದ್ದಲ್ಲ ಅವರು. ಈ ಪಾಯಿಂಟ್ನ ಇಟ್ಕೊಂಡು ಹೇಳ್ತಾರೆ. ಬಿಕಾಸ್ ಲೇಸಿನೆಸ್ ವಿಲ್ ಗಿವ್ ಸಮಥಿಂಗ್ ಟು ಅಸ್. ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಸೋಮಾರಿತನ ಇನ್ನೊಂದು ಕಲಿಸತ್ತೆ. ರೈಟ್, ಲಾಕ್ಡೌನ್ ಮನೆಯಲ್ಲಿದ್ದೀವಿ, ಲೇಸಿಯಾಗಿ ಇರೋದು ಹೇಗೆ ಅಂತ ಕೂಡ ಕಲಿಬೇಕಾಗಿದೆ ನಾವು ಇದ್ರ ಮೂಲಕ. ಓಕೆ, ಕೀಪ್ ಇನ್ ಟಚ್. ಸೊ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ so watch the more and more videos. Comment, and you can mail me in this email ID, or you can comment in the comment box. Thank you very much.